ಎಷ್ಟೋ ಜನಗಳಿಗೆ ಪಾರ್ಟ್ನರ್ ಏನಿರ್ತಾರೆ ಸಂಗಾತಿ, ಅವ್ರ ಎಕ್ಸ್ ಲವ್ ಸ್ಟೋರಿ ಬಗ್ಗೆ ಕೇಳೋದು ಸರಿನಾ ತಪ್ಪಾ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಸಪೋಸ್ ಕೇಳಿದ್ರುನುವೆ ಏನು ವಿಚಾರಗಳನ್ನು ಕೇಳಬೇಕು, ಎಷ್ಟು ಕೇಳಬೇಕು ಇದು ಕೂಡ ಗೊತ್ತಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇದ್ದಾರೆ ಸ್ಕಿಪ್ ಮಾಡಬೇಡಿ. ನೀವು ಕೂಡ ನಿಮ್ಮ ಪಾರ್ಟ್ನರ್ ಎಕ್ಸ್ ಲವ್ ಸ್ಟೋರಿ ಬಗ್ಗೆ, ಎಕ್ಸ್ ಅಂದರೆ ಪಾಸ್ಟ್ ಲವ್ ಬಗ್ಗೆ ಕೇಳಬೇಕು ಅಂತ ಇದ್ದರೆ, ಸೊ ಏನೇನು ಕೇಳಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ 50,000 ಫ್ಯಾಮಿಲಿ ಆಗಿದ್ದಕ್ಕೆ. ಯಾರೆಲ್ಲ ನಮ್ಮ ಫ್ಯಾಮಿಲಿಗೆ ಬಂದಿದ್ದೀರಾ, ನಿಜವಾಗ್ಲೂ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ವಾಟ್ಸಪ್ ಚಾನಲ್ ಇದೆ, ಸೊ ಜಾಯಿನ್ ಮಾಡ್ಕೊಳ್ಬೋದು, ಜೈ ಮೋಟಿವೇಶನಲ್ ಸ್ಪೀಕರ್ ಅಂತ. ಫಸ್ಟ್ ಪಾಯಿಂಟ್ ನೋಡೋಣ. ನಿಮ್ಮ ಪಾರ್ಟ್ನರ್ ಬಗ್ಗೆ, ಲವ್ ಸ್ಟೋರಿ ಬಗ್ಗೆ ಕೇಳಬೇಕಂದ್ರೆ ಏನು ಕೇಳ್ಬೋದು? ಮೊದಲನೇದು ಅಂತ ಹೇಳಿದ್ರೆ ಫಾಸ್ಟ್ ಬಗ್ಗೆ ಕೇಳ್ಬೋದು, ಆದರೆ ಲಿಮಿಟ್ ಇರಬೇಕು. ಈಗ ನಿಮ್ಮ ಪಾರ್ಟ್ನರ್ ಏನಿರ್ತಾರೆ, ಅವ್ರದ್ದು ಪಾಸ್ಟ್ ಲವ್ ಸ್ಟೋರಿ ಬಗ್ಗೆ ಕೇಳಬೇಕಂದ್ರೆ ಸೊ ಲೈಕ್ ಒಂದು ಕ್ಯೂರಿಯಸ್ ಇರುತ್ತೆ, ಅವ್ರು ಹೇಗಿದ್ರು, ಏನಾಯಿತು, ಹೆಂಗೆ ಇತ್ತು ಅಂತ. ಬಟ್ ತುಂಬ ಡೆಪ್ತ್ ಆಗಿ ಹೋದಾಗ ಏನಾಗುತ್ತೆ, ಅವ್ರಿಗೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ, ಮುಗಿದು ಹೋಗಿರೋ ಚಾಪ್ಟರ್. ಸೊ ಅದನ್ನು ಕೇಳಬಾರ್ದು. ಲವ್ ಸ್ಟೋರಿ ಇತ್ತಾ ಇಲ್ವಾ ಇದನ್ನು ಕೇಳಬೇಕು. ಕೇಳಿ ಆದಮೇಲೆ ಓಕೆ, ಎಷ್ಟು ವರ್ಷ ರಿಲೇಷನ್ಶಿಪ್ ಇತ್ತು, ಹೇಗಿತ್ತು, ಒಳ್ಳೆಯವರಾಗ, ಸ್ವಲ್ಪ ಸಮಥಿಂಗ್ ಅಷ್ಟೇ ಕೇಳಬೇಕು. ಕೆಲವರು ಏನು ಮಾಡ್ತಾರೆ, ಅದಷ್ಟು ಸಿಕ್ಕರೆ ಅದನ್ನು ತುಂಬ ಡೆಪ್ತ್ ಆಗಿ ತೊಗೊಂಡೋಗಿ ಅದನ್ನು ಜಗಳ ಮಾಡಿ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಅಷ್ಟೆಲ್ಲ ಲಿಮಿಟಲ್ಲಿ ಇರಬೇಕು. ನೀವು ಕೇಳೋದೇನೆಂದರೆ ಒಂದು ಹೆಲ್ದಿ ವೇನಲ್ಲಿ ಇರಬೇಕು ಕೇಳುವಂಥದ್ದು. ಬಿಕಾಸ್ ನೀವು ಕೇಳೋದು ಅವ್ರಿಗೆ ಹರ್ಟ್ ಆಗಬಾರ್ದು. ಏನು ಜೊತೆಗಿದ್ದಾರೆ ನಿಮ್ಮ ಪಾರ್ಟ್ನರ್, ಆ ಥರ ಕೇಳೋ ರೀತಿಯಲ್ಲಿ ಕೇಳೋ ತಪ್ಪಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಎಕ್ಸ್ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟೋ ಜನ ಏನು ಮಾಡಿಬಿಡ್ತಾರೆ, ಅವ್ರದ್ದು ಎಕ್ಸ್ ಲವರ್ ಏನಿರ್ತಾರೆ, ಎಕ್ಸ್ ಲವರ್ ಜೊತೆ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕಂಪೇರ್ ಮಾಡೋಕ್ಕೆ ಶುರು ಮಾಡಿದಾಗ ಪ್ರೆಸೆಂಟ್ ನಿಮ್ಮ ಪಾರ್ಟ್ನರಿಗೆ ತುಂಬ ಹರ್ಟ್ ಆಗುತ್ತೆ. ಇದು ನೆನಪಲ್ಲಿರಲಿ ನಿಮಗೆ. ಬಿಕಾಸ್ ಪಾಸ್ಟ್ ಈಸ್ ಪಾಸ್ಟ್. ಅವರು ಪ್ರಾಂಪ್ಟಾಗಿ ಹೇಳ್ತಾ ಇದ್ದಾದ್ಮೇಲೆ ಅದು ಬೇಕಾಗಿಲ್ಲ. ಅವಾಗ ನಾವು ಕನೆಕ್ಟೇ ಆಗಿಲ್ಲ ಅಂದಮೇಲೆ ಪ್ರೆಸೆಂಟಲ್ಲಿ ಹೆಂಗಿದ್ದಾರೆ ಅನ್ನೋ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅವ್ರು ಪಾಸ್ಟ್ ಅಂತಂದು ಪ್ರೆಸೆಂಟಿಗೆ ಕನೆಕ್ಟ್ ಮಾಡಿ ಅವ್ರಿಗೆ ಹರ್ಟ್ ಮಾಡುವಂಥ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಮೇಲೆ ಗೌರವ ಇರುತ್ತಲ್ಲ, ಅದು ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಪ್ರೀತಿ ಅಂತ ಏನಿರುತ್ತೆ ಅದು ತುಂಬ ಕಡಿಮೆ ಆಗ್ತಾ ಬರುತ್ತೆ. ಆ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ. ಅವರೇನು ಹೇಳ್ತಾರೆ ಅದನ್ನಷ್ಟೇ ಕೇಳಿಸ್ಕೊಳ್ಳಿ. ಆ್ಯಂಡ್ ನೀವು ಅದನ್ನು ಅಲ್ಲೇ ಕೇಳಿ ಅಲ್ಲೇ ಬಿಟ್ಬಿಡಿ. ಓಕೆ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ನೀವೇನು ಕೇಳ್ಬೋದು, ರಿಲೇಷನ್ಶಿಪ್ ಯಾಕೆ ಮುಗೀತು ಅನ್ನೋದನ್ನು ತಿಳ್ಕೊಬೋದು. ಸೊ ಹೆಂಗೆ ಎಂಡ್ ಆಯಿತು ನಿಮ್ಮ ರಿಲೇಷನ್ಶಿಪ್? ಫಸ್ಟ್ ಲವ್ ಮಾಡ್ತಿದ್ರಿ, ಕನೆಕ್ಟ್ ಇರಿದ್ರಿ, ಹೆಂಗೆ ಎಂಡ್ ಆಗೋಯ್ತು, ಯಾವ ಕಾರಣಕ್ಕೆ, ಇದನ್ನು ತಿಳ್ಕೊಬೋದು. ಬಟ್ ಕಾರಣ ತಿಳ್ಕೊಂಬಿಟ್ಟು ನೀವು ಪ್ರತಿ ಸಲ ಅದೇ ಕಾರಣ ಇಟ್ಕೊಂಡು ಜಗಳನೂ ಮಾಡ್ಕೊಡ್ದು. ಆ್ಯಕ್ಚುಲಿ ನೀವು ಜಸ್ಟ್ ಕ್ಯೂರಿಯಸ್ ಇದ್ದರೆ ನೀವು ತಿಳ್ಕೊಂಡು ಅಲ್ಲಿ ಖುಷಿ ಪಡ್ತೀರಾ, ಅಥವಾ ಅವ್ರಿಗೆ ಪಾಸ್ಟ್ ಇದೆಯಾ ಅದನ್ನು ಕೇಳಿಕೊಂಡು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋತೀರಾ, ವಾಟ್ ಎವರ್ ಇಟ್ ಈಸ್, ನಿಮ್ಮ ಮೈಂಡಲ್ಲಿ ಏನಿದೆ ಅದು. ಬಟ್ ಕೇಳಿ ಆದಮೇಲೆ ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಎಕ್ಸ್ಟ್ರಾ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಆ್ಯಕ್ಚುಲಿ. ಈಗ ನಿಮ್ಮೊಟ್ಟಿಗೆ ಈಗ ಬಂದಿದ್ದಾರಲ್ವ, ಈಗ ಹೆಂಗಿದ್ದಾರೆ, ಹೆಂಗಿರಬೇಕು ಅದನ್ನು ನೀವು ಮಾತಾಡಿ ನಿಮ್ಮ ಜೊತೆ ಹೇಗಿರಬೇಕು ಅನ್ನೋದು ನೀವು ಹೇಳ್ಕೊಳ್ಳಿ. ಪಾಸ್ಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಬಂದೇನೆಂದರೆ, ಪಾಸ್ಟನ್ನು ಪ್ರೆಸೆಂಟ್ಗೆ ತರಬೇಡಿ. ಎಷ್ಟೋ ಜನ ಏನು ಮಾಡ್ತಾರೆ, ನೀನೇನು ನೆಟ್ಟಿಗಿದೆಯಾ, ನಿನ್ನ ಪಾಸ್ಟ್ ಹಂಗಿತ್ತು, ನೀನು ಸರಿ ಇಲ್ಲ ಅಂತ. ಆ್ಯಕ್ಚುಲಿ ಪಾಸ್ಟ್ ಮುಗಿದೋಗಿರುತ್ತೆ, ಅದಂತಂದು ಪ್ರೆಸೆಂಟಲ್ಲಿ ಇವರಿಬ್ಬರು ಮಧ್ಯೆ ಅದಂತಂದು ಆ ವಿಚಾರ ಇಟ್ಕೊಂಡು ಜಗಳ ಮಾಡ್ತಾರೆ. ಆ್ಯಕ್ಚುಲಿ ನಾನು ಅದೇ ಹೇಳ್ತೀನಿ, ನೀವು ಇಲ್ದಿರೋ ಪಾಸ್ಟಲ್ಲಿ ಅದೇನು ಮಾಡಿದಿರೋ ಬೇಕಾಗಿಲ್ಲ. ಇಲ್ಲ ಮದುವೆಗಿನ್ನ ಮುಂಚೆ ನೀವು ಕೇಳಬೇಕಿತ್ತು, ಹಂಗಿತ್ತಾ ಇಲ್ವಾ ಅಂತ. ಇಲ್ಲ ಮದುವೆನೇ ಆಗಬಾರ್ದಾಗಿತ್ತು, ಈಗ ಆಗೋಗಿದೆ ಅಂದಮೇಲೆ ನನ್ನ ಪ್ರಕಾರ ಪಾಸ್ಟ್ ಬೇಕಾಗಿಲ್ಲ. ಈಗ ನಿಮ್ಮೊಟ್ಟಿಗೆ ನಿಮಗೆ ಚೀಟ್ ಮಾಡ್ದಿರಾ, ನಿಮ್ಮೊಟ್ಟಿಗೆ ನಿಯತ್ತಾಗಿ ನಂಬಿಕೆಯಿಂದ ಇರಬೇಕು ಅನ್ನೋದನ್ನು ನೀವು ಹೇಳ್ಕೊಡಿ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಬಿಟ್ಕೊಂಡು ಯಾವತ್ತೋ ನಡೆದಿರೋದನ್ನ ಘಟನೆಗಳು ತಂದು ಈಗ ಚೆನ್ನಾಗಿರ್ಬೇಕಾಗಿರೋದನ್ನೆಲ್ಲ ಹಾಳು ಮಾಡಿ ಸೊ ಜಗಳ ಮಾಡೋದಂತೂ ಬೇಡ. ಸೊ ಈ ತಪ್ಪು ಕೆಲಸ ಮಾಡಬೇಡಿ. ಆ್ಯಂಡ್ ದ ಫೈನಲ್ ಏನಂತ ಹೇಳಿದ್ರೆ, ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಂಬಿಕೆ ತುಂಬ ಮುಖ್ಯ. ಪಾಸ್ಟ್ ಈಸ್ ಪಾಸ್ಟ್. ನಿಮಗೂ ಪಾಸ್ಟ್ ಇರ್ಬೋದೇನೋ ಗೊತ್ತಿಲ್ಲ, ಅಥವಾ ಇರದೇನೂ ಇರ್ಬೋದು. ಅವ್ರ ಪಾಸ್ಟಿಂದ ಇತ್ತು ಅಂತ ಹೇಳಿದ್ರೆ ಅದನ್ನು ತೆಗೆದು ಸಾಕಿ. ಈಗ ಈ ನಂಬಿಕೆಯಿಂದ ಇಬ್ಬರು ಈ ಒಂದು ಜೀವನನ ಶುರು ಮಾಡೋಣ, ನಾವಿಬ್ಬರು ಹಿಂಗಿರ್ಬೇಕಂತೇಳಿ ನೀವು ಅವ್ರ ಮೇಲೆ ನಂಬಿಕೆ ಇಡಿ, ನಂಬಿಕೆನ ಕೊಡಿ. ನೀವು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಬಗ್ಗೆ ಮಾತಾಡಿ. ಈ ಗಂಡ ಹೆಂಡತಿ ಮಧ್ಯೆ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ನಂಬಿಕೆ ಎಷ್ಟು ಮುಖ್ಯ ಇದೆ, ಹೇಗಿರಬೇಕು ಅದನ್ನು ಕೂಡ ಹೇಳ್ತಾ ಬನ್ನಿ. ಸೊ ಓವರಾಲ್ ಹೇಳಬೇಕು ಅಂತ ಹೇಳಿದ್ರೆ, ಸೊ ಯಾವುದೇ ಕೇಳಿ ಏನೇ ಕೇಳಿ, ಬಟ್ ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡೋ ಥರ ಇರಬಾರ್ದು. ಆ್ಯಂಡ್ ಪಾಸ್ಟ್ ತೊಗೊಂಡ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಅವತ್ತಿನ ವಯಸ್ಸು ಕಳೆದೋಗಿದೆ, ಅವತ್ತಿನ ದಿನಗಳು ಕಳೆದೋಗಿದೆ, ಎಲ್ಲ ಕಳೆದೋಗಿದೆ. ಒಂದು ಹಂತಕ್ಕೆ ಆ ರಿಲೇಷನ್ಶಿಪ್ ಇವಾಗ ಶುರುವಾಗಿದೆ ನಿಮ್ಮದು ಅಂದಮೇಲೆ ಇಲ್ಲಿಂದ ಈಚೆ ನೀವು ಹೇಗೆ ಬದುಕಬೇಕು ಅದು ಮಾತ್ರ ನಿಮ್ಮ ಕೈನಲ್ಲಿದೆ. ಸೊ ಮರಿಬೇಡಿ, ನಿಮ್ಮ ಕೈನಲ್ಲಿರ್ತಕ್ಕಂಥ ಪ್ರೆಸೆಂಟನ್ನು ಮಾತ್ರ ನೀವು ಫೀಲ್ ಮಾಡಿ, ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಸ್ಪೆಷಲಿ ಹೇಗಿತ್ತು, ಹೇಗೆ ಅನ್ನಿಸ್ತು ನೋಡಿದವರಿಗೆ ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಆದಷ್ಟು ಬೇಗ 100K ನಮ್ಮದು ನೆಕ್ಸ್ಟ್ ಗೋಲ್ ಇರೋದು. ಸೊ ಕಂಪ್ಲೀಟ್ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.